Okay. Maybe if I see, maybe 2-3 reasons, I don't know. ಈ ಡಿಲೇ ಆದಂತಹ ಒಂದು ಟೈಮ್ 1.5-2 ವರ್ಷ ಒಬ್ಬ ಆಕ್ಟರ್ ಕಂಪ್ಲೀಟ್ ಆಗಿ ಅದಕ್ಕೆ ಡೆಡಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ಆ ಥರ ಸಿನಿಮಾಗಳು ಬಂದಿವೆ 2 ವರ್ಷ 5 ವರ್ಷ ಕಂಪ್ಲೀಟ್ ಡೆಡಿಕೇಟ್ ಮಾಡಿ ಸಿನಿಮಾಗಳು ಮಾಡಿವೆ. ಸೊ ಅವರಿಗೆ ಅಷ್ಟೇ ಅದೇ ರೀತಿಯಾಗಿ ಪೇನು ಕೂಡ ಆಗಿರುತ್ತೆ ಒಬ್ಬ ಆಕ್ಟರ್ ಕಂಪ್ಲೀಟ್ ಅವ್ರ 5 ವರ್ಷದ ಅವರ ಏನು ದುಡಿಮೆ ಇರುತ್ತೆ ಅದನ್ನು ನಾನು ಒಂದೇ ಸಿನಿಮಾದಲ್ಲಿ ಅಚೀವ್ ಮಾಡ್ತೀನಿ ಅನ್ನೋದು ಅವ್ರಿಗೂ ನಂಬಿಕೆ ಇರುತ್ತೆ, ಅಷ್ಟು ಪೇನು ಆಗಿರುತ್ತೆ. ಮೇ ಬಿ 2 ರೀಸನ್ ನಾನು ನೋಡುವಂಥದ್ದು, ಒಂದು ತುಂಬಾ ಡಿಲೇ ಆಯಿತು ಸಿನಿಮಾ, ನಾನು ಆಲ್ರೆಡಿ ಇದನ್ನು ಶಾರ್ಟ್ ಮಾಡಿದ್ದೀನಿ, ಈಗ ನಾನು ಟ್ರಾನ್ಸ್ಫಾರ್ಮ್ ಆಗಿ ಬರೋದಕ್ಕೆ ಬಹುಶಃ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲ ನಾನು ಅನ್ಕೋಬೇಕು ಓಕೆ ನನಗೆ 6 months ಟೈಮ್ ಕೊಡಿ, ನಾನು ಕಂಪ್ಲೀಟ್ ಆಗಿ ನಾನು ಫಿಟ್ ಆಗಿ ಬರ್ತೀನಿ, ಆಮೇಲೆ ಈ ಪೋರ್ಷನ್ ಶೂಟ್ ಮಾಡೋಣ, ಅಲ್ಲಿ ಒಂದು ಕಮಿಟ್ಮೆಂಟ್ ಮುಗಿಸೋಣ ಅಂತೇಳಿ ಒಂದು ಇದಾಗಬೇಕು. ಇಲ್ಲ ನಿಮ್ಮ ಕಡೆಯಿಂದ ಹಣ ಏನು ಸಂದಾಯ ಆಗಬೇಕಾಗಿತ್ತು ಅದು ಸ್ಟಾಪ್ ಆಗಿರ್ಬೋದು, ಬಹುಶಃ ಆ ಹಣ ಬರೋದಕ್ಕಿಂತ ಮುಂಚೆ ನಾನು ಮಾಡೋದಕ್ಕಾಗೋದಿಲ್ಲ ಅನ್ನೋಂಥದ್ದು ಇವ್ರ ಕಡೆಯಿಂದ ಬಂದಿರ್ಬೋದು. ಅವೆರಡು ರೀಸನ್ ನನಗೆ ಅನ್ಸುತ್ತೆ ಯಾವ್ದಿರ್ಬೋದು. ಅಥವಾ ಈಗ ನೋಡಿ ನಾವು ಶೂಟಿಂಗ್ ಮುಗಿಯುವ ಟ್ರೇಲರ್ ಡೇ we have paid 85% of the money which we agreed. Okay, that everything is in public domain. ಅದರಲ್ಲೇನು ಕನ್ಫ್ಯೂಷನ್ನೇ ಇಲ್ಲ, ಆಯ್ತಾ. ಆಮೇಲೆ ಕರಾವಳಿ ಇಸ್ ದ ಫಿಲ್ಮ್, ಪ್ರಜ್ವಲ್ ಅವ್ರಿಗೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರ ಕರಿಯರಲ್ಲಿ ತೊಗೊಂಡಿದ್ದು ಹೈಯೆಸ್ಟ್ ರೆಮ್ಯುನರೇಷನ್ ಅಂತ ನೀವು ಯಾರಿಗಾದ್ರೂ ಕೇಳಿ, ಇಂಡಸ್ಟ್ರಿಲಿ ಮಾರ್ಕೆಟ್ ಎಕ್ಸ್ಪರ್ಟ್ಗಳಿಗೆ ಕೇಳಿ, ಪ್ರೊಡ್ಯೂಸರ್ ಕೇಳಿ, ಚೇಂಬರ್ ಯಾರಿಗೆ ಬೇಕಾದ್ರೂ ಕೇಳಿ, ಅವರ ಕರಿಯರಲ್ಲಿ ತಗೊಂಡ್ರು ಹೈಯೆಸ್ಟ್ ಮನಿ ಅಂತ ಕಣ್ಮುಚ್ಕೊಂಡು ಹೇಳ್ತಾರೆ ಅಲ್ವಾ. ಯಾಕಾಗಿರುತ್ತೆ ಅದು ಅಂತಂದ್ರೆ ಒಂದೇನೋ ಸ್ಪೆಷಲ್ ಆಗಿ ಇದಕ್ಕೇನೋ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಆಗಿರುತ್ತೆ. ಆ್ಯಂಡ್ 85% ಆಫ್ ದ ಮನಿ ವಿ ಆಲ್ರೆಡಿ ಪೇಡ್ ಬಿಫೋರ್, ಸೊ ದರ್ ಇಸ್ ನೋ ಕನ್ಫ್ಯೂಷನ್ ಅಟ್ ಆಲ್. ಈವನ್ ಇನ್ ಫ್ಯಾಕ್ಟ್ ಶೂಟಿಂಗ್ ಮುಗಿದ ಮೇಲೂ KVN ಸುಪ್ರೀತ್ ಅವರು, ನಮ್ಮ ಜಾಕ್ ಮಂಜಣ್ಣ ಅವರು, ಅದಾದಮೇಲೆ ಲೋಹಿತ್, ಚಕ್ರವ್ಯೂಹ ಪ್ರೊಡ್ಯೂಸರ್ ಲೋಹಿತ್ ಅವರು, ಇವರೆಲ್ಲರೂ ವೈಯಕ್ತಿಕವಾಗಿ ಅವ್ರನ್ನ ಮೀಟ್ ಮಾಡಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾರೆ. ಫಿಲ್ಮ್ ಚೆನ್ನಾಗಿ ಬಂದಿದೆ, ಸಿಕ್ಕಾಪಟ್ಟೆ ಜನಕ್ಕೆ ಇದ್ರ ಮೇಲೆ ಹೋಪ್ಸ್ ಇದೆ, ಇಟ್ ಲುಕ್ಸ್ ಇಂಟ್ರೆಸ್ಟಿಂಗ್, ಇಟ್ ಲುಕ್ಸ್ ಪ್ರಾಮಿಸಿಂಗ್, ಯು ಗೋ ಆ್ಯಂಡ್ ಟ್ರೈ ಫಾರ್ ದ ಡಬ್ಬಿಂಗ್. ಓಕೆ, ಅದೇನಿದೆ ನಿಮ್ಗೆ ಬ್ಯಾಲೆನ್ಸ್ ಏನಿದೆ ಅದು ಅವ್ರು ಕೊಡಲಿಲ್ಲ ಅಂದ್ರೆ ನಾವು ಕೊಡ್ತೀವಿ ಅಂತ ಅವ್ರೆಲ್ಲರೂ ಅವ್ರ ಪರವಾಗಿ ರಿಕ್ವೆಸ್ಟ್ ಮಾಡ್ಕೋತಾರೆ, ನಮ್ಮ ಪರವಾಗಿ ಹೋಗಿ ಮಾತಾಡಿ ಅವ್ರ ಜವಾಬ್ದಾರಿ ತಗೋತಾರೆ. ಆದ್ರೂ ಅದು ರಿಸಲ್ಟ್ ಆಗಿ ಕನ್ವರ್ಟ್ ಆಗಲ್ಲ, ಆದ್ರೂ ಅದ್ರದ್ದು ಕ್ಲಾರಿಟಿ ಸಿಗಲ್ಲ. ಆ್ಯಂಡ್ ದರ್ ಈಸ್ ಕ್ರಿಸ್ಟಲ್ ಕ್ಲಿಯರ್ ಒನ್ ಆನ್ಸರ್ ದಟ್ ಇಫ್ ಯು ಡು ನಾಟ್ ಗಿವ್ ಮಿ ಮನಿ ಐ ವಿಲ್ ನಾಟ್ ಕಮ್ ಡಬ್ಬಿಂಗ್, ಐ ವಿಲ್ ನಾಟ್ ಕಮ್ ಫಾರ್ ದ ಡಬ್ಬಿಂಗ್. ಸೊ ವಾಟ್ ಇಟ್ ವಿಲ್ ಸೇ, ಇಟ್ ವಿಲ್ ಕ್ಲಿಯರ್ಲಿ ಸೇಸ್ ಯು ವಾಂಟ್ ಟು ಡಾಮಿನೇಟ್ ಆ್ಯಂಡ್ ಶೋ ಯುವರ್ ಈಗೋ, ಇಟ್ ಇಸ್ ಓಕೆ. ಫಿಲ್ಮ್ ಮೇಕರ್ ಆಲ್ಸೋ ವಿಲ್ ಹ್ಯಾವ್ ಅ ಆಪ್ಷನ್ ಅಲ್ವಾ. ಇದರಲ್ಲಿ ಎಲ್ಲರೂ ಮರಿತಾ ಇರುವ ಒಂದು ಪಾಯಿಂಟ್ ಏನು ಅಂತಂದರೆ, ಒಬ್ಬ ಪ್ರೊಡ್ಯೂಸರ್ ಇದ್ದರೆ ಮಾತ್ರ ಸಿನಿಮಾ ಆಗುತ್ತೆ. 100% ಅವನು ಫಸ್ಟ್ ಬದುಕಬೇಕು. ಖಂಡಿತ ಒಬ್ಬ ಪ್ರೊಡ್ಯೂಸರ್ ಆಗಿ ಯಾರಾದರೂ ಒಬ್ಬರು, ಯಾರೇ ಆ ವ್ಯಕ್ತಿ ಆಗಿರ್ಬೋದು, ಫಿಲ್ಮ್ ಮೇಲೆ, ಚಿತ್ರರಂಗದ ಮೇಲೆ ಅಪಾರ ಗೌರವ ಇಟ್ಟು ಒಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡ್ತಾರೋ ಒಬ್ಬ ಪ್ರೊಡ್ಯೂಸರ್ ಉಳ್ಕೊಂಡ್ರೆ ಮಾತ್ರ ಒಬ್ಬ ಡೈರೆಕ್ಟ್ರು, ಒಬ್ಬ ಆ್ಯಕ್ಟ್ರು, ಒಂದು ಕಾಸ್ಟ್ ಆ್ಯಂಡ್ ಕ್ರೂ ಎಂಟೈರ್ ಟೀಮಾಗಿ ಉಳಿಯುತ್ತೆ ಹೊರತು ಬೇರೆ ಯಾರೂ. ಅದಕ್ಕೆ ತಾನೇ ಅಣ್ಣ ಅವರು ಅಷ್ಟು ಫಿಲ್ಮ್ ಆದ್ಮೇಲೂ ನಿರ್ಮಾಪಕರು ಅಂದರೆ ಅನ್ನದಾತರು ಅಂತ ಗೌರವ ಕೊಡ್ತಾ ಇದ್ದ ಕಾರಣ ಏನು? ಅಷ್ಟಾದ್ಮೇಲೂ ದೊಡ್ಡ ದೊಡ್ಡ ಸಂಸ್ಥೆಗಳು, ಒಂಬಾಳೆ ಥರದ ಸಂಸ್ಥೆಗಳು, ರಾಕ್ಲೈನ್ ಥರದ ಸಂಸ್ಥೆಗಳು, ಅಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳು ಇವತ್ತಿಗೂ ಅಷ್ಟು ಯಾಕೆ ಅಂತಂದರೆ ಅವರ ಎಫರ್ಟ್ ಇದೆಯಲ್ಲ, ಅವರ ಶ್ರಮ ಇದೆಯಲ್ಲ ಅದ್ರ ಹಿಂದೆ ಇರೋದು. ಅಂದರೆ ಒಂದು ಫಿಲ್ಮ್ ಆಗೋದಕ್ಕೆ ಕಂಪ್ಲೀಟ್ ಅವ್ರು ಹಾಕುವಂಥ ಶ್ರಮ ಬರೀ ದುಡ್ಡಿರೋದ್ರಿಂದ ಸಿನಿಮಾ ಆಗಲ್ಲ, ಬರೀ ಎಫರ್ಟ್ ಹಾಕೋದ್ರಿಂದ ಸಿನಿಮಾ ಆಗಲ್ಲ. ಅವೆಲ್ಲವನ್ನು ಕೊಲ್ಯಾಬರೇಟ್ ಮಾಡಿ ಒಂದು ಕಲೆಕ್ಟಿವ್ ಎಫರ್ಟ್ ಮಾಡೋದಕ್ಕೆ ಒಂದು ಸಂಸ್ಥೆ ಹಾಕುವಂಥ ಶ್ರಮ ಯಾವ ಕಾರಣಕ್ಕೂ ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಬೇರೆ ಯಾರು ತಗೋಬಾರ್ದು. ಅದು ಆ್ಯಕ್ಟರ್ ಅನ್ನೋ ಕಾರಣಕ್ಕೂ ಆಗಬಾರ್ದು, ಅದು ಫಿಲ್ಮ್ ಮೇಕ್ ಅಥವಾ ಡೈರೆಕ್ಟರ್ ಅನ್ನೋ ಕಾರಣಕ್ಕೂ ಆಗಬಾರ್ದು. ಆ ಶ್ರಮ ಎಲ್ಲರದ್ದು ಸರಿಯಾದ ಪ್ರಮಾಣದಲ್ಲಿ ಸೇರೋದ್ರಿಂದನೇ ಒಂದು ಫಿಲ್ಮ್ ಆಗುತ್ತೆ ಹೊರತು ನಾನಿರೋದ್ರಿಂದನೇ ಸಿನಿಮಾ ಆಗುತ್ತೆ, ನನ್ನ ವಾಯ್ಸ್ ಇಲ್ಲದೆ ನೀವು ಸಿನಿಮಾ ಹೆಂಗೆ ಮಾಡ್ತೀರಾ ನಾನು ನೋಡ್ತೀನಿ, ಆಯಿತಾ. ಮಾತಾಡೋರು ಯಾರಾದರೂ ಒಬ್ಬರು ಬಂದು ಅಲ್ಲಿ ಬಂದಿದ್ದವರು ನಮ್ಮ ಅಣ್ಣನ ವಾಯ್ಸ್ ಇಲ್ಲ ಅಂತ ಕೇಳಿದವ್ರು ಯಾರಾದ್ರೂ ನಮ್ಮ ಅಣ್ಣ ಯಾಕೆ ಹೋಗಿ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡಲ್ಲ. ಅದು ವಿಚಿತ್ರ ಅಂತ ಅನ್ಸುತ್ತೆ. ಅದನ್ನೆಲ್ಲೂ ಇದು ಆಶ್ಚರ್ಯವಾಗಿ ನಡೀತಾ ಇದೆ, ಇದು ಫಸ್ಟ್ ಟೈಮ್ ನಮ್ಗಾಗ್ತಿದೆ ಅನ್ನೋ ಥರದ್ದು ಒಂದು ಆಗುತ್ತೆ. ಬಟ್ ಐ ಆಮ್ ನಾಟ್ ಹಿಯರ್ ಟು ಎಂಟರ್ಟೈನ್ ದಟ್. ಐ ಆಮ್ ನಾಟ್ ಗೋನ್ ಎಂಟರ್ಟೈನ್ ಆಲ್ ದೀಸ್ ಥಿಂಗ್ಸ್ ಫ್ರಮ್ ಎನಿಬಡಿ. ಯಾಕೆಂತಂದರೆ ಒಂದು ಫಿಲಮ್ ಮಾಡೋದಕ್ಕೇ ಎಲ್ಲರೂ ಶ್ರಮ ಹಾಕ್ತಾ ಇರ್ತಾರೆ, ಎಲ್ಲರೂ ಎಫರ್ಟ್ ಆಗ್ತಾ ಇರ್ತಾರೆ. ಅವರೆಲ್ಲರ ಶ್ರಮ ಸರಿಯಾದ ಪ್ರಮಾಣದಲ್ಲಿ ಇರೋದ್ರಿಂದನೇ ಒಂದು ಫಿಲ್ಮ್ ಒಳ್ಳೆ ಫಿಲ್ಮ್ ಆಗಿ ನಿಂತ್ಕೊಳ್ಳುತ್ತೆ. ಆಮೇಲೆ ಜನಕ್ಕೆ ಇದೆಲ್ಲ ಬೇಕಾಗಿಲ್ಲ ಬ್ರದರ್. ಜನ ಇದಾರಲ್ಲ, ದೇ ಆರ್ ಆಲ್ರೆಡಿ ಸೀಯಿಂಗ್ ಸೋ ಮೆನಿ ಥಿಂಗ್ಸ್. ಈ ಫಿಲ್ಮ್ ಪೀಪಲ್ ಡರ್ಟಿ ಫೈಟ್ ಅಂತ ಅನ್ನೋದು ಜನರ ಮೈಂಡಲ್ಲಿ ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಎಲ್ಲೂ ಮಾತಾಡದೆ ಏನು, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಬಿಹೈಂಡ್ ದಿಸ್, ಓಕೆ, ವಿಚ್ ಐ ಡೋಂಟ್ ವಾಂಟ್ ಟು ಪುಟ್ ಇಟ್ ಆನ್ ದ ಪಬ್ಲಿಕ್ ಡೊಮೈನ್, ವಿಚ್ ಐ ಡೋಂಟ್ ವಾಂಟ್ ಟು ಗಿವ್ ಅ ಬ್ಯಾಡ್ ಇಂಪ್ರೆಷನ್ ಟು ದ ಎಂಟೈರ್ ಫಿಲ್ಮ್ ಫ್ರೆಟರ್ನಿಟಿ. ಸೊ ಹಾಗಾಗಿ ತುಂಬ ವಿಷಯಗಳನ್ನು ಮಾತಾಡದೆ ಇದಿಷ್ಟಕ್ಕೆ ಮುಗಿಸೋಣ ಅನ್ನೋ ಒಂದು ನೋಡಿ. ಅವತ್ತೂ ಈವನ್ ದ ಲಾಟ್ ಆಫ್ ಪೀಪಲ್ ಕೇಮ್ ಟ್ರೈಡ್ ಇಂಟರಪ್ಟಿಂಗ್ ಅ ಇವೆಂಟ್, ಕರೆಕ್ಟ್ ಅಲ್ವಾ. ನಾವು ಅದ್ರ ಬಗ್ಗೆ ಜಸ್ಟಿಫೈ ಮಾಡಲಿಲ್ಲ.
ನಾವು ಅದ್ರ ಬಗ್ಗೆ ನಾವ ಅಂತ ಮಾತಾಡಕ್ಕೆ ಹೋಗಲಿಲ್ಲ. ಹೌದು. ಆ ಇವೆಂಟು ಅಷ್ಟೆಲ್ಲ ಅದು ನಾನಾ ಥರದ್ದು ಆ್ಯಂಗಲ್ ತೊಗೊಂಡ್ರು ನಾವು ಅದ್ರ ಬಗ್ಗೆ ಎಲ್ಲೂ ರಿಯಾಕ್ಟ್ ಮಾಡಿಲ್ಲ. ಅದ್ರ ಬಗ್ಗೆ ಏನೂ ನಮ್ಮ ಸರಿ ಅವ್ರ ಸರಿ ಅನ್ನೋ ಒಂದು ಆ್ಯಂಗ್ಲಲ್ಲಿ ಕೂತ್ಕೊಂಡು ಅದನ್ನು ಡಿಸ್ಕಷನ್ ಮಾಡೋಕೆ ಹೊರಡಲಿಲ್ಲ. ಆಗಿರೋದು ಆಗೋಗಿದೆ, ಇದನ್ನ ಇಲ್ಲಿಗೆ ಬಿಟ್ಟು ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತನೋ ಒಂದು ಆ್ಯಂಗ್ಲಲ್ಲೇ ತೊಗೊಂಡ್ವಿ ಹೊರತು ಮಾರನೇ ದಿನ ನೀವು ಬೆಳಿಗ್ಗೆ ಎದ್ದು ಏನೋ ಆಗೋಗಿದೆ ಇದನ್ನ ಇಲ್ಲಿಗೆ ಬಿಟ್ಬಿಡೋಣ ಅಂತ ನೀವು ಮುಗಿಸಿ ಮನೆಗೆ ಹೋದಾಗ ನೀವು ಬೆಳಿಗ್ಗೆ ಎದ್ದರೆ ಇಂಟರ್ನೆಟಲ್ಲಿ ಒಂದು 500 ವಿಡಿಯೋ ಕಾಣಿಸುತ್ತೆ ನಿಮಗೆ, ನಿಜ. ದುಡ್ಡು ಕೊಡದೆ ದುಡಿಸಿಕೊಂಡ ನಿರ್ಮಾಪಕರು ಅಂತ. ವೈ ದೇ ಹವ್ ಪೇಯ್ಡ್ ಯು ಕ್ರೋರ್ಸ್ ಆಫ್ ರುಪೀಸ್. Okay, a producer paid 1 crore 5 lakh to you and you putting 500,000 videos to the internet and all the supporters of you comes forward and tells ಆರ್ಟಿಸ್ಟಿಕ್ ರೆಸ್ಪೆಕ್ಟ್ ಮಾಡಿ ಅವ್ರ ಧ್ವನಿ ಹಾಕಿ ದಯವಿಟ್ಟು ಅವ್ರಿಗೊಂಚೂರು ಹೇಳಿ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಮಾಡಿ, ಅದು ಕ್ಯಾರೆಕ್ಟರ್ಗೆ ಇಂಪಾರ್ಟೆಂಟ್ ಇದೆ, ಕತೆಗೆ ಇಂಪಾರ್ಟೆಂಟ್ ಇದೆ. ಇಲ್ಲ ಅಂತಂದರೆ ಸಿನಿಮಾ ನೋಡೋರ್ಗೆ ನಾವು ಮಾಡುವ ಅನ್ಯಾಯ ಅಂತ ಸಿನಿಮಾ ಎಲ್ಲವನ್ನ ಕೊಟ್ಟಿರೋ ಒಬ್ಬ ಆ್ಯಕ್ಟ್ರಿಗೆ ನೀವು ಹೇಳಿ, ದೆನ್ ಐ ವಿಲ್ ಅಪ್ರಿಷಿಯೇಟ್ ಇಟ್. ಧ್ವನಿನೂ ಬೇಕು ಅಫ್ಕೋರ್ಸ್, ಜೊತೆಗೆ ಡೆಡಿಕೇಶನ್ ಕೂಡ ಬೇಕು, ಅವೆರಡೂ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಫಿಲ್ಮ್ ಮೇಕರ್ ಒಬ್ಬನ ಧ್ವನಿ ಅಡಗಿಸೋ ಕೆಲಸ ಮಾಡಬೇಡಿ. ಯಾಕೆ ಗೊತ್ತಾ, ಫಿಲ್ಮ್ ಮೇಕರ್ ಅವನು ಹಗಲು ರಾತ್ರಿ ಶ್ರಮಪಟ್ಟು ಅವನು ದುಡ್ಡು, ಅವನು ಶ್ರಮ, ಅವನು ಕ್ರಿಯೇಟಿವಿಟಿ ಎಲ್ಲವನ್ನ ಒಂದು ಫಿಲ್ಮಲ್ಲಿ ಇನ್ವಾಲ್ವ್ ಮಾಡಿರ್ತಾನೆ ಆಯಿತಾ. ಈ ಥರದ ಅನ್ನೆಸೆಸರಿ ಡಿವಿಯೇಷನ್ಗಳು ಅವನು ಒಟ್ಟಾರೆ ಸಿನಿಮಾ ಇಂಡಸ್ಟ್ರಿ ಮೇಲಿಟ್ಟಿರುವ ಫೇತ್ನೇ ಅದು ಕ್ವೆಶ್ಚನ್ ಮಾಡೋ ಥರ ಮಾಡುತ್ತೆ ಹೊರತು ಬೇರೆ ಏನೇನು ಮಾಡಲ್ಲ ಅಂತ ಅನಿಸುತ್ತೆ ನನಗೆ.